ಸ್ನೇಹಿತರೆ ನೋಡಿ, ನಾನು ನಿಂತಿರೋದೇ ಲ್ಯಾಂಡು. ಆ್ಯಕ್ಚುಲಿ ಇದು ಬಂದು 5 ಎಕರೆ ಪಟ್ಟ ಲ್ಯಾಂಡು ಪ್ಲಸ್ 3 ಎಕರೆ ಗೋಮಾಳ ಅಂದರೆ ಪರಂಬೋಗು. ಸೊ ವಾಸ್ತು ಪ್ರಕಾರ ಇದೆ ಲ್ಯಾಂಡು. ನೋಡಿ, ಇದು ಬಂದು ಈ ಕಡೆ ವೆಸ್ಟ್ ಆಯಿತು, ಈ ಕಡೆ ಬಂದು ಈಸ್ಟ್ ಸೂರ್ಯ ಹುಟ್ಟೋದು. ಸೊ ವೆಸ್ಟ್ ಕಡೆ ಎತ್ತರವಾಗಿದೆ, ಈಸ್ಟ್ ಕಡೆ ಡೌನ್ ಇದೆ, ಅಂದರೆ ಪಶ್ಚಿಮ ಎತ್ತರ ಇದೆ, ಪೂರ್ವ ಡೌನ್ ಇದೆ ವಾಸ್ತು ಪ್ರಕಾರ. ಪ್ಲಸ್ ಈ ಕಡೆ ಬಂದು ದಕ್ಷಿಣ ಆಯಿತು. ದಕ್ಷಿಣ ಕುಬೇರ್ ಮೂಲದ ಮನೆ ಇದೆ. ಆಪೋಸಿಟ್ ಬಂದು ಉತ್ತರ, ಹಸು ಮೇಯ್ತಿದೆ ನೋಡಿ, ಉತ್ತರದ ದಿಕ್ಕು ನೋಡಿ. ಹಸು ಮೇಯೋದ್ರಿಂದ ಆ ಕಡೆ ಒಂದು ಕಲ್ಲು ಬಂಡಿದೆ ಚಿಕ್ಕದಾಗೆ, ಅಲ್ಲಿವರೆಗೂ ಬರುತ್ತೆ ಲ್ಯಾಂಡು, ಎಕ್ಸಾಕ್ಟ್ ಬೌಂಡ್ರಿ. ಸೊ ಫ್ರಂಟು ನೋಡಿ, ಅಲ್ಲಿ ಮನೆ ಇದೆಯಲ್ಲ, ಮನೆ ಪಕ್ಕ ಗೌರ್ಮೆಂಟ್ ರೋಡ್ ಇದೆ, 30 ಅಡಿ ರೋಡು ನೋಡಿ. ಅಲ್ಲಿ ಫೆನ್ಸ್ ಇದೆ ನೋಡಿ, ಫೆನ್ಸ್ ಮಾಡ್ತಿದೆಯಲ್ಲ, ಫೆನ್ಸಿಂದ ಈ ಕಡೆಗೆ 30 ಅಡಿ ರೋಡ್ ಇದೆ. ಸೊ ರೋಡ್ ಬಿಡ್ತು ಭಾಳ ಚೆನ್ನಾಗಿ ಸಿಗುತ್ತೆ ಲ್ಯಾಂಡು. ಸೊ ರಸ್ತೆ ಬಂದು ಜಲ್ಲಿ ಹಾಕಿದ್ದಾರೆ, ಗೌರ್ಮೆಂಟ್ ರಸ್ತೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 1.5 ಕಿಲೋಮೀಟ್ರ್ ಆದಮೇಲೆ ತಾರ್ ರೋಡು, ಬಸ್ ರೋಡು. ಸೊ 1.5 ಕಿಲೋಮೀಟ್ರು ನಿಮಗೆ ಮಣ್ ರೋಡು. ವ್ಯೂ ಪಾಯಿಂಟು ಭಾಳ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಸಾಯಿಲು ಪ್ಯೂರ್ ರೆಡ್ ಸಾಯಿಲು. ಇಲ್ಲಿ ಬೆಳೆ ಇಟ್ಟಿದ್ದಾರೆ ಇವರು, ಹೂವಿನ ಗಿಡ ಇದು. ಪ್ಲಸ್ ಈ ಲ್ಯಾಂಡಲ್ಲಿ ಒಂದು ಬೋರ್ ಇದೆ, ಒಳ್ಳೆ ನೀರಾವರಿ ಭೂಮಿ. ಪ್ಲಸ್ ಒಂದು ಫ್ರೀ ಕರೆಂಟ್ ಇದೆ. ಸೊ ಯಾವುದು ಬಿಲ್ ಕಟ್ಟೋ ಅಂಥ ಸರ್ವಿಸ್ ಯಾವುದಿಲ್ಲ, ಎಲ್ಲ ಫ್ರೀ, ಎಷ್ಟಾದರೂ ಅನ್ಲಿಮಿಟೆಡ್ ನೀರು ಯೂಸ್ ಮಾಡ್ಕೋಬೋದು. ನೋಡಿ, ಅದು ಬಂದಾಗ ಇರೋದಕ್ಕೆ ಒಂದು ಚಿಕ್ಕದ ಒಂದು ಮನೆ ಇದೆ ನೋಡಿ. ಲ್ಯಾಂಡ್ ಬ್ಯಾಕ್ ಸೈಡ್ ಬಂದು ನೋಡಿ, ಈ ಕಡೆ ಬಂದರೆ ನಿಮಗೆ ಈ ದೊಡ್ಡ ಫೆನ್ಸಿಂಗ್ ಇದೆಯಲ್ಲ, ಇದು ಫಾರೆಸ್ಟ್ ಅಂದರೆ ಆ ಕಡೆಗೆ ಫೆನ್ಸಿಂಗಿಂದ ಆಚೆಗೆ ಫಾರೆಸ್ಟು. ಸೊ ಕಾಡು ಪ್ರಾಣಿಗಳು ತೊಂದರೆ ಇಲ್ಲ. ಕಾಡು ಪ್ರಾಣಿ ಅಂದರೆ ಮೇಜರ್ ಆನೆ ಒಂದೇ. ಸೊ ಫಾರೆಸ್ಟ್ ಅವರು ಸೋಲಾರ್ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ ನೋಡಿ. ಆ ಥರ ಯಾವ ಕಾಡು ಪ್ರಾಣಿನ ಒಳಗೆ ಬರೋಕ್ಕಾಗಲ್ಲ ಈ ಕಡೆ ಲ್ಯಾಂಡ್ ಹತ್ರ, ಯಾಕಂದರೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, 5 ಎಕರೆ ಪಟ್ಟ ನೋಡಿ. ಸಾಯಿಲ್ ನೋಡಿ, ಪ್ಯೂರ್ ರೆಡ್ ಸಾಯಿಲ್. ತೋರಿಸಿ ನಿಮಿಷ, ಬಿಸಿಲಿದ್ರೆ ವಿಡಿಯೋ ಕ್ಲಾರಿಟಿ ಬರೋಲ್ಲ ನೋಡಿ. ಎಲ್ಲ ಸಾಯಿಲ್ ಹಿಂಗೆ ಇದೆ ಈ ಕಡೆ, ಪ್ಯೂರ್ ರೆಡ್ ಸಾಯಿಲು. ಫಾರೆಸ್ಟ್ಗೆ ಅಟ್ಯಾಚೇ ಇದೆ, ಬಟ್ ಪಟ್ಟ ಲ್ಯಾಂಡು ಅಷ್ಟೇ ಇಲ್ಲಿವರೆಗೂ ಬರುತ್ತೆ. ಅದ್ರ ಪಕ್ಕದಲ್ಲಿ ಫಾರೆಸ್ಟು, ಈ ಸೋಲಾರ್ ಪಕ್ಕದಲ್ಲಿ ದಾರಿ ಪಾಸಾಗುತ್ತೆ, ಮುಂದೆ ದಾರಿ ಇದೆ. ಈ ರೋಡ್ಗೆ, ಈ ಲ್ಯಾಂಡಿಗೆ 2 ಕಡೆಯಿಂದ ದಾರಿ ಇದೆ ನೋಡಿ. ಬ್ಯಾಕ್ ಸೈಡ್ ನಿಮಗೆ ಲಾಸ್ಟ್ವರೆಗೂ ಬರುತ್ತೆ, ಹತ್ತತ್ರ ನೋಡಿ. ಫಾರೆಸ್ಟ್ ಒಂದು ಇದು ಕೂಚಿದ ಕಲ್ಲು ಕಾಣಿಸ್ತಿದೆ, ಅಲ್ಲಿವರೆಗೂ ಬರುತ್ತೆ. ಈ ಕಡೆ ಬಂದು ನೋಡಿ, ಅಲ್ಲೊಂದು ಗಸಗಸೆ ಮರ ಇದೆ ನೋಡಿ. ಗಸಗಸೆ ಮರ, ನೆಲ್ಲಿಕಾಯಿ ಮರ ಅದು. ಅದ್ರ ಎಡಗಡೆ ಒಂದು ಗಸಗಸೆ ಮರ ಇದೆ ನೋಡಿ. ಆ ಮರದವರೆಗೂ ಬರುತ್ತೆ. ಹಂಗೆ ಬಂದು ಸ್ಟ್ರೈಟು ನಿಮಗೆ ಹತ್ತತ್ರ ಟ್ಯಾಕ್ಟ್ರು ನಿಂತಿದೆ ನೋಡಿ. ಇಲ್ಲಿ ಆ ಟ್ಯಾಕ್ಟ್ರು ನಿಂತಿರೋವರೆಗೂ ಬರುತ್ತೆ. ಟ್ಯಾಕ್ಟ್ರು ನಿಂತಿರುತ್ತವ್ರ ರಸ್ತೆ, ಅಲ್ಲಿಂದ ನೋಡಿ ಇಲ್ಲಿವರೆಗೂ ರಸ್ತೆ, ರೋಡ್ ಅಕ್ಸೆಸ್ ಇದೆ. ಸೊ ಲ್ಯಾಂಡು ತುಂಬ ದೊಡ್ಡದು ಸ್ನೇಹಿತರೆ. ರೋಡ್ ತೋರ್ಸೋಕೆ ಹೋದರೆ ಲ್ಯಾಂಡ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಲ್ಯಾಂಡು ಹಿಂದೆಗಡೆ ಇದ್ದೀನಿ ನಾನು. ನೋಡಿ, ಪಾರ್ಟಿಷನ್ ಡೀಟೇಲ್ ಆಗಿದೆ. ಇದು ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ. ಸುತ್ತ ಲೊಕೇಶನ್ ನೋಡ್ಕೊಳ್ಳಿ, ಸುತ್ತಮುತ್ತಲ ನೀರಾವರಿ ಜಾಗನೇ. ಸಾಯಿಲ್ ಒಳ್ಳೆ ರೆಡ್ ಸಾಯಿಲು. ಒಂದು ಕಡೆ ಅಂದರೆ ನಿಮಗೆ ಸೌತ್ ಫೇಸಿಂಗು ಫಾರೆಸ್ಟ್ ಆಗುತ್ತೆ. ಇನ್ನು ಈ ಕಡೆ ಊರೆಲ್ಲ ಭಾಳ ಹತ್ರನೇ ಸ್ನೇಹಿತರೆ. ನೋಡಿ, ಇಲ್ಲಿ ಟವರ್ ಕಾಣ್ಬೋದು ನೋಡಿ, ಅಲ್ಲೆಲ್ಲ ಊರಿದೆ ಟವರ್ ಹತ್ರನೇ. ಸೊ ಅಲ್ಲಿ ಟವರ್ ಹತ್ರ ಊರಿದ್ರು, ಅಲ್ಲಿ ಸೆಂಟ್ರಲ್ಲಿ ಮಧ್ಯದಲ್ಲೆಲ್ಲ ಮನೆಗಳಿದೆ ತುಂಬ. ಯಾರಾದರೂ ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ ಸ್ನೇಹಿತರೆ. ನೋಡಿ, ಸೋಲಾರಿಂದ ಆಚೆ ಫಾರೆಸ್ಟು, ಅದು ಬಂಡೆ ಆ ಕಡೆಗೆ ನೋಡಿ. ಪರಂಬೋಗ ಅಂದರೆ ಗೋಮಾಳ ಬಂದು ಒಂದೇ ಬರಲ್ಲ ನೋಡಿ. ಬ್ಯಾಕ್ ಸೈಡು ಸ್ವಲ್ಪ ಗೋಮಾಳ ಬರುತ್ತೆ ನೋಡಿ. ಫಾರೆಸ್ಟ್ ಒಂದು ಕಲ್ಲು ತೋರಿಸಿದ್ದೀನಲ್ಲ, ಆ ಕಲ್ಲು ಆ ಕಡೆನೂ ಗೋಮಾಳ ಬರುತ್ತೆ. 3 ಎಕರೆ ಬರುತ್ತೆ ಗೋಮಾಳ. 5 ಎಕರೆ ಪಟ್ಟ, 3 ಎಕರೆ ಗೋಮಾಳ ಅಂದರೆ ಅಲ್ಲಿಗೆ ಟೋಟಲ್ 6, 7, 8 ಎಕರೆ ಆಗುತ್ತೆ. ಮುಂದೆಗಡೆ ಸ್ವಲ್ಪ ಗೋಮಾಳ ಬರುತ್ತೆ.